ಬಂಧುಗಳೇ, ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟದತ್ತ ನಾವು ತೆರಳುತ್ತಾ ಇದ್ದೇವೆ. ಈ ಒಂದು ಐತಿಹಾಸಿಕ ಅಭೂತಪೂರ್ವ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪರಮಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ದೀಪವನ್ನು ಬೆಳಗಿಸೋದ್ರ ಮುಖೇನ ತಾವೆಲ್ಲರೂ ಸಹ ಜೋರಾದ ಕರತಾಡನವನ್ನು ಮಾಡಿ ಈ ಕ್ಷಣಕ್ಕಾಗಿ ನಾವೆಲ್ಲರೂ ಸಹ ಸಾಕ್ಷಿಯಾಗೋಣ. ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು ಎಂಬ ಅಮೃತವಾಣಿ ಮತ್ತೆ ಮತ್ತೆ ವಿಶ್ವದ ಎಲ್ಲ ಕನ್ನಡಿಗರ ಎದೆಗಳಲ್ಲಿ ಮೊಳಗುವಂತಾಗಬೇಕು. ಇದು ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಆಶಯ. ಕನ್ನಡವನ್ನು ಎದೆಯ ಸಂಪ್ರೀತಿಯಿಂದ ಬಳಸೋಣ, ಬೆಳೆಸೋಣ. ಬಂಧುಗಳೇ, ಹಾಗೇನೆ ಈ ಜಿಲ್ಲೆಯ ಸಂಪ್ರದಾಯ ಹೊಂಬಾಳೆಯನ್ನ ಬಿಡಿಸುವುದರ ಮುಖೇನ ಸಮೃದ್ಧಿಯ ಸಂಕೇತ ಹೊಂಬಾಳೆ. ಎಲ್ಲ ಶುಭ ಕಾರ್ಯಗಳಲ್ಲಿ ಹೊಂಬಾಳೆಯನ್ನು ನಾವು ಬಳಸ್ತಾ ಇದ್ದೇವೆ. ಎಲ್ಲ ರೀತಿಯ ಸಂಪತ್ತು ಈ ಮಂಡ್ಯ ಜಿಲ್ಲೆಗೆ ಲಭ್ಯವಾಗಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ವ ಸಂಪತ್ತಿನಿಂದ, ಸಾಹಿತ್ಯ ಸಿರಿಯಿಂದ, ಸಂಸ್ಕೃತಿಯ ಸಂಪತ್ತಿನಿಂದ ಸಮೃದ್ಧವಾಗಿ ನಳನಳಿಸಲಿ ಎನ್ನುವಂತಹ ಆಶಯದಿಂದ ಹೊಂಬಾಳೆಯನ್ನ ತೆರೆದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರು ಭಾಗಿಗಳಾಗಿದ್ದಾರೆ. ಬಂಧುಗಳೇ, ಸಮೃದ್ಧಿಯ ಸಂಕೇತ ಈ ಹೊಂಬಾಳೆ ಅರಳುವಿಕೆ ನಾವು ನೋಡಿದ್ವಿ. ಹಾಗೇನೆ ಮಂಡ್ಯ ಜಿಲ್ಲೆ ಮತ್ತಷ್ಟು ಸಮೃದ್ಧಿಯಾಗಿ ಇಡೀ ನಾಡೆ ಬೆರಗಾಗುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿ ಪಡೆಯಲಿ ಅನ್ನೋದು ಈ ಸಮ್ಮೇಳನದ ಮೂಲಕ ನಮ್ಮೆಲ್ಲರ ಆಶಯ.